ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ನಿಮಗೆ ತುಂಬ ಟೇಸ್ಟಿಯಾಗಿರುವಂಥ ದೋಸೆ, ಇಡ್ಲಿ ಮತ್ತು ಬಿಸಿ ಬಿಸಿ ಅನ್ನಕ್ಕೆ ಹೊಂದ್ಕೊಳ್ಳುವಂಥ ಒಂದೊಳ್ಳೆ ಟೇಸ್ಟಿಯಾಗಿದ್ದಂಥ ಚಟ್ನಿ ರೆಸಿಪಿ ಅಂದರೆ ಉಪ್ಪಿನಕಾಯಿ ಚಟ್ನಿ ಏನು ಬೇಕಾದರೂ ಹೇಳ್ಬೋದು ನೀವು. ಆಂಧ್ರಲ್ಲಿ ಇದನ್ನು ಪಚ್ಚಡಿ ಅಂತ ಹೇಳ್ತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ನಿಜವಾಗ್ಲೂ ನಾನು ತುಂಬ ಇಷ್ಟಪಟ್ಟು ತಿನ್ನುವಂಥ ಒಂದು ಪಚ್ಚಡಿ ಇದು. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೋಡ್ತಾ ಇದ್ರೇ ಇವಾಗ ನನಗೆ ಬಾಯಲ್ಲಿ ಮತ್ತೆ ನೀರು ಬರ್ತಾ ಇದೆ. ಅಷ್ಟೊಂದು ಚೆನ್ನಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ದೋಸೆಗೆ, ಇಡ್ಲಿಗೆ, ಹಾಗೆ ಅನ್ನಕ್ಕಂತೂ ಸೂಪರ್ ಆಗಿರುತ್ತೆ. ಇದು ಮಾಡೋದು ಕಷ್ಟನೇ ಇಲ್ಲ. ನೀವು 1 ತಿಂಗಳು ಬೇಕಾದರೂ ಫ್ರಿಜ್ಜಲ್ಲಿ ಆರಾಮಾಗಿ ಇಟ್ಕೋಬಹುದು. ನೋಡಿ, ಇವಾಗ ಇದನ್ನು ನಾನು 1.5 kg ಟೊಮೆಟೊನ ತಗೊಂಡಿದ್ದೀನಿ. ನೀವು ನಾಟಿ ಟೊಮೆಟೊನಾದರೂ ತಗೋಬಹುದು, ಇಲ್ಲಾಂದ್ರೆ ಈ ತರ ಆಪಲ್ ಟೊಮೆಟೊನಾದರೂ ತಗೋಬಹುದು. ಸೊ ಈ ತರ ಟೊಮೆಟೊನ ಚೆನ್ನಾಗಿ ವಾಶ್ ಮಾಡಿಕೊಂಡು ದೊಡ್ಡ ದೊಡ್ಡ ಪೀಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ಇದನ್ನ 2 ಮೆಥಡಲ್ಲಿ ಮಾಡ್ತಾರೆ. ಒಂದು ಬಿಸಿಲಲ್ಲಿ ಒಣಗಿಸಿ ವರ್ಷಗಟ್ಟಲೆ ಇಟ್ಕೊಳ್ಳುವಂತ ಚಟ್ನಿ ಕೂಡ ಮಾಡ್ತಾರೆ. ಅದನ್ನು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಮುಂದೆ. ಸೊ ಇದು ನಾವು ಇನ್ಸ್ಟೆಂಟ್ ಆಗಿ ಬೇಗನೆ ಕ್ವಿಕ್ ಆಗಿ ನಾವು ಮಾಡಿಕೊಂಡು 2-3 ತಿಂಗಳ ಬೇಕಾದ್ರೂ ನಾವು ಫ್ರಿಜ್ಜಲ್ಲಿ ಹಾಗೆ ಇಟ್ಕೊಳ್ಬಹುದು. ಈ ತರ ಕಟ್ ಮಾಡಿದ ಪೀಸನ್ನೆಲ್ಲ ನಾನು ಒಂದು ಪ್ಯಾನ್ಗೆ ಹಾಕೊಳ್ತಾ ಇದ್ದೀನಿ. ಇದರಲ್ಲಿ ನಾನು ಏನು ಎಣ್ಣೆನ ಯೂಸ್ ಮಾಡಲಿಲ್ಲ. ಇವಾಗ ಜಸ್ಟ್ ಟೊಮೆಟೊ ಕಟ್ ಮಾಡಿದ ಪೀಸಸ್ನೇ ಹಾಕೊಂಡು ಒಂದು ದೊಡ್ಡ ಗಾತ್ರದ ನಿಂಬೆ ಹಣ್ಣನ್ನ ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನ ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು. ಅದು ಬೇಯೋಷ್ಟರಲ್ಲಿ ನಾವು ಇದಕ್ಕೆ ಒಗ್ಗರಣೆಗೆ ಬೇಕಾಗಿರುವಂಥ ಐಟಮ್ಸ್ನೆಲ್ಲ ರೆಡಿ ಮಾಡ್ಕೊಳ್ಬೋದು. ಇವಾಗ ನಾನಿಲ್ಲಿ ಬೆಳ್ಳುಳ್ಳಿಯನ್ನ, ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿಯನ್ನ ತಗೊಂಡಿದ್ದೀನಿ. ಅದರದ್ದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅವಾಗವಾಗ ನಾವು ಮುಚ್ಚಳನ ತೆಗೆದು ನೋಡ್ತಾ ಇರಬೇಕು. ನೋಡಿ, ಇವಾಗ ನಾನು ನೀರು ಹಾಕ್ಲಿಲ್ಲ, ಎಣ್ಣೆನೂ ಹಾಕ್ಲಿಲ್ಲ. ಈ ಟೊಮೆಟೊ ನೀರೇ ಈ ತರ ಬಿಟ್ಕೊಂಡಿದೆ. ಅವಾಗವಾಗ ನಾವು ಈ ತರ ಸೌಟಿಂದ ಮಿಕ್ಸ್ ಮಾಡಬೇಕು. ಏನಕ್ಕಂದ್ರೆ ತಳ ಹಿಡಿಯುತ್ತೆ ಒಂದೊಂದ್ಸಲ. ಮತ್ತೆ ಈ ನೀರೆಲ್ಲ ಆರೋವರೆಗೂ ನಾವು ಮತ್ತೆ ಇದನ್ನ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕು. ಟೊಮೆಟೊ ನೋಡಿ ಪೂರ್ತಿಯಾಗಿ ಬೆಂದಿಲ್ಲ. ಮತ್ತೆ ಇವಾಗ ನಾನು ಈ ಮುಚ್ಚಳನ ಮುಚ್ಚಿ ಮತ್ತೆ ಸ್ವಲ್ಪ ಹೊತ್ತು ವೇಟ್ ಮಾಡ್ತಿದ್ದೀನಿ. ಇವಾಗ ನೋಡಿ ಸ್ವಲ್ಪ ತಳ ಎಲ್ಲ ಹಿಡ್ಕೊಳ್ತದೆ. ಟೊಮೆಟೊ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ. ಇವಾಗ ಮುಚ್ಚಳನ ಓಪನ್ ಮಾಡಿ ಒಂದ್ 2 ನಿಮಿಷ ಈ ತರ ಬೇಯಿಸ್ಕೊಂಡ್ರೆ ಇದು ರೆಡಿ ಆಗಿತ್ತರನೆ. ನಾವ್ ಇದನ್ನ ಆರ್ಲಿಕ್ಕೆ ಬಿಡಬೇಕು. ಒಂದು ಪ್ಲೇಟಲ್ಲಿ ಹಾಕಿ ಈ ತರ ಆರ್ಲಿಕ್ಕೆ ಬಿಡಬೇಕು. ಆ ಗ್ಯಾಪ್ ಅಲ್ಲಿ ನಾನು ಇನ್ನೊಂದು ಪೌಡರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತೆ ಮತ್ತು 2 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ತಗೊಂಡಿದ್ದೀನಿ. ಮತ್ತೆ ಅದನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇವಾಗ್ಲೂ ಕೂಡ ಏನು ಎಣ್ಣೆನ ಯೂಸ್ ಮಾಡಲಿಲ್ಲ. ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನ ಆರ್ಲಿಕ್ಕೆ ಬಿಟ್ಟು, ಈ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದನ್ನ ಆರ್ಲಿಕ್ಕೆ ಬಿಟ್ಟು ನೀರ್ ಹಾಕೊಳ್ದೇನೆ ಪುಡಿ ಪೌಡರ್ ತರ ಮಾಡ್ಕೊಳ್ಬೇಕು ಮಿಕ್ಸಿಯಲ್ಲಿ ಹಾಕೊಂಡು. ಇದರಲ್ಲಿ ನೀರೇನ್ ನಾನು ಯೂಸ್ ಮಾಡಲಿಲ್ಲ. ಈ ಮೆಂತ್ಯ ಮತ್ತೆ ಜೀರಿಗೆ ಹಾಕೊಳ್ಳೋದ್ರಿಂದ ಒಂದೊಳ್ಳೆ ಫ್ಲೇವರ್ ಬರುತ್ತೆ. ಅಥೆಂಟಿಕ್ ಫ್ಲೇವರ್ ಅಂತಾನೆ ಹೇಳ್ಬೋದು. ಟ್ರೆಡಿಷನಲ್ ಫ್ಲೇವರ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಆ ಪೌಡರ್ ಕೂಡ ರೆಡಿ ಆಗಿದೆ. ಇವಾಗ ಈ ಟೊಮೆಟೊ ಬೇಯಿಸ್ಕೊಂಡಿದ್ವಲ್ವಾ, ಅದನ್ನು ಕೂಡ ತಣ್ಣಗಾಗಿತ್ತು. ಅದಕ್ಕೆ ಇವಾಗ ನಾನು ಸ್ವಲ್ಪ ಉಪ್ಪು, ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್, ಮತ್ತೆ ಸ್ವಲ್ಪ ಅರಿಶಿನ, ಹಾಗೆ ನಾನು ತಗೊಂಡಿದ್ನಲ್ವ ಬೆಳ್ಳುಳ್ಳಿ, ಅದರಲ್ಲಿ ಅರ್ಧ ಬೆಳ್ಳುಳ್ಳಿಯನ್ನ ಹಾಕೊಂಡು ಇವಾಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಖಾರ, ಉಪ್ಪು ಅದನ್ನೆಲ್ಲ ನಮ್ಮ ಟೇಸ್ಟ್ಗೆ ಎಷ್ಟು ಬೇಕು ಅಷ್ಟನ್ನ ನಾವು ಹಾಕೊಳ್ಬಹುದು. ಜಾಸ್ತಿ ಖಾರ ಬೇಕು ಅಂದ್ರೆ ಜಾಸ್ತಿ ಖಾರನ ಹಾಕೊಳ್ಬಹುದು. ಇವಾಗ ನಾನು ಟೊಮೆಟೊ ಬೇಯಿಸ್ಕೊಂಡಿದ್ದ ಪ್ಯಾನ್ ಅಲ್ಲೇನೆ ಸ್ವಲ್ಪ ಎಣ್ಣೆನ ಹಾಕೊಂಡು ಸಾಸಿವೆ, ಜೀರಿಗೆ, ಹಾಗೆ ಕರಿಬೇವು, ಒಣಮೆಣಸಿನಕಾಯಿ, ಮತ್ತೆ ಸ್ವಲ್ಪ ಬೆಳ್ಳುಳ್ಳಿನ ನಾನು ಇಟ್ಟಿದ್ನಲ್ವ ಸೈಡಲ್ಲಿ, ಅದನ್ನು ಕೂಡ ಇದರಲ್ಲಿ ಸೇರಿಸ್ಕೊಂಡು ಈ ತರ ಒಂದು ಒಗ್ಗರಣೆನ ಮಾಡ್ಕೊಳ್ಬೇಕು. ಇವಾಗ ನಮಗೆ ಜಾಸ್ತಿ ಎಣ್ಣೆ ಇದರಲ್ಲಿ ಯೂಸ್ ಆಗುತ್ತೆ. ಅಂದ್ರೆ ನಾವು ನಾರ್ಮಲ್ ಆಗಿ ಏನು ಯೂಸ್ ಮಾಡ್ತೀವಿ ಎಣ್ಣೆ ಒಗ್ಗರಣೆಗೆಲ್ಲ, ಅದಕ್ಕಿಂತ ಸ್ವಲ್ಪ ಡಬಲ್ ನಾವು ಎಣ್ಣೆನ ಹಾಕೊಳ್ಬೇಕು. ಈ ತರ ಇದು ಒಗ್ಗರಣೆ ಎಲ್ಲ ಆಗಿದ್ಮೇಲೆ ನೀವು ಇವಾಗ ಟೇಸ್ಟ್ ಅನ್ನು ನೋಡ್ಕೊಳ್ಳಿ. ಉಪ್ಪು ಕಡಿಮೆ ಆಗಿದ್ರು, ಇಲ್ಲ ಖಾರ ನಿಮ್ಗೆ ಕಮ್ಮಿ ಆಗಿದ್ರು ನೀವು ಇವಾಗ ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಮತ್ತೆ ನಾನೇನು ಪೌಡರ್ ಮಾಡಿಟ್ಕೊಂಡಿದ್ದೆ ಮೆಂತೆ ಮತ್ತೆ ಜೀರಿಗೆದು, ಅದು ಇವಾಗ ಸೇರಿಸ್ಕೊಂಡು ಕೈ ಆಡಿಸ್ತಾ ಇರಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಪಟ ಪಟ ಅಂತ ಸಿಡಿತಾ ಇರುತ್ತೆ. ಇವಾಗ ಇದು ರೆಡಿ ಆಯ್ತು.
ಸೊ ಬಿಸಿ ಬಿಸಿ ಅನ್ನನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಈ ಚಟ್ನಿನ ಹಾಕ್ಕೊಂಡು ತಿಂದು ನೋಡಿ. ಖಂಡಿತ ನೀವು ಇದ್ರ ಫ್ಯಾನ್ ಆಗೋದ್ರಲ್ಲಿ ಡೌಟೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾನು ಮತ್ತೆ ಮುಂದೆ ಒಂದಿನ ನಿಮಗೆ ಡ್ರೈ ಆಗಿ ಮಾಡ್ಕೊಳ್ಳುವಂಥ ಚಟ್ನಿನೂ ಕೂಡ ನಿಮಗೆ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.